Yes, dear students, I like to revise the chapters of business studies for you now. The first chapter, that is nature and significance of management. Listen carefully. Nature and significance of management is your first chapter in business studies. There, what do you mean by management? Management is an art of getting things done through others. Management is an art of getting things done through others. So, management is an art of knowing what is to be done and seeing that it is done in a cheap and best way. Is it clear? It is an art of getting things done through others. Management is what management does. Management is what manager does. This is the meaning of management. ಕನ್ನಡದಲ್ಲಿ ಹೇಳಬೇಕಿದ್ರೆ ಬೇರೆಯವರ ಕೈಯಿಂದ ಕೆಲಸ ಮಾಡಿಸೋದು. ಸೊ ದಟ್ ಈಸ್ ಮ್ಯಾನೇಜ್ಮೆಂಟ್. ಅದನ್ನು ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸೋದು. ಯಾವ ರೀತಿ ಮಾಡಿಸ್ತೀರಾ, ಎಷ್ಟು ಎಫಿಷಿಯೆಂಟಾಗಿ ಇಫೆಕ್ಟಿವ್ ಆಗಿ ಮಾಡ್ತೀರಾ. ಸೊ ಎಫಿಷಿಯನ್ಸಿ ಆ್ಯಂಡ್ ಇಫೆಕ್ಟಿವ್ ಬೋತ್ ಆರ್ ಇಂಟರ್ ರಿಲೇಟೆಡ್. ಮ್ಯಾನೇಜ್ಮೆಂಟ್ ಇಫೆಕ್ಟಿವ್ ಆಗಿದ್ದರೆ ದೇರ್ ವಿಲ್ ಬಿ ಮೋರ್ ಎಫಿಷಿಯನ್ಸಿ ಫ್ರಮ್ ದ ಎಂಪ್ಲಾಯೀಸ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನಿಮಗೆ ಅದರಲ್ಲಿ ಬರೋದು 8 ಮಾರ್ಕ್ಸ್ಗೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್ ಪರ್ಹ್ಯಾಸಿವ್. ಅಂದರೆ ಮ್ಯಾನೇಜ್ಮೆಂಟ್ ಈಸ್ ಫೌಂಡ್ ಎವ್ರಿವೇರ್, ಎಲ್ಲ ಕಡೆ ಇದೆ. ಇಟ್ ಈಸ್ ಫೌಂಡ್ ಇನ್ ಇನ್ಫೋಸಿಸಲ್ಲಿದೆ, ವಿಪ್ರೋ, LNT, MTR, IFB, ಇನ್ನು ಬೇರೆ ಬೇರೆ ಕಂಪನೀಸ್ ಇದೆಯಲ್ಲ, ONGC, ಬೆಮೆಲ್, ಎಲ್ಲ ಕಡೆ ಮ್ಯಾನೇಜ್ಮೆಂಟ್ ಅನ್ನೋದಿದೆ. ಸೊ ಈ ಮ್ಯಾನೇಜ್ಮೆಂಟ್ ಏನಿದೆ ಎಲ್ಲ ಕಡೆ ಇದೆ ನಿಜ, ಬಟ್ ಇಟ್ ನೀಡ್ ನಾಟ್ ಬಿ ಯೂನಿಫಾರ್ಮ್. ಎಲ್ಲ ಕಡೆ ಒಂದೇ ರೀತಿ ಇರಬೇಕಂತ ಇಲ್ಲ. ಇಟ್ ಡಿಫರ್ಸ್ ಫ್ರಮ್ ಕಂಪೆನಿ ಟು ಕಂಪೆನಿ. ಈಗ ಸ್ಕೂಲಲ್ಲಿರ್ಬೋದು, ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಇದೆ, ಕಾಲೇಜಲ್ಲಿದೆ, ಟೆಂಪಲಲ್ಲಿದೆ. ಕ್ರಿಕೆಟ್ ಆಡಬೇಕಿದ್ರೆ ಗ್ರೌಂಡಲ್ಲೂ ಮ್ಯಾನೇಜ್ಮೆಂಟ್ ಇದೆ, ಅದಕ್ಕೊಂದು ಕಮಿಟಿ ಇದೆ, ಮ್ಯಾನೇಜ್ಮೆಂಟ್ ಇದೆ. ಹಾಕಿ ಅದಕ್ಕೊಂದಿದೆ, ಫುಟ್ಬಾಲ್ಗಿದೆ. ದೆನ್ ಹೋಟೆಲ್ಗಳಲ್ಲಿದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸೇ ಇದೆ. ಸೊ ಎಲ್ಲ ಕಡೆ ಇದೆ ಅದು, ಬಟ್ ಇಟ್ ನೀಡ್ ನಾಟ್ ಬಿ ಯೂನಿಫಾರ್ಮ್. ಎಲ್ಲ ಕಡೆ ಒಂದೇ ಥರದ ಮ್ಯಾನೇಜ್ಮೆಂಟ್ ಇರಬೇಕಂತಿಲ್ಲ. ಇಟ್ ಡಿಫರ್ಸ್ ಫ್ರಮ್ ಕಂಪೆನಿ ಟು ಕಂಪೆನಿ ಆ್ಯಂಡ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್. ಒಂದು ದೇವಸ್ಥಾನದಲ್ಲಿ ಆಗುವಂಥ ಮ್ಯಾನೇಜ್ಮೆಂಟೇ ಬೇರೆ, ಒಂದು ಸ್ಕೂಲಲ್ಲಿ ಆಗುವ ಮ್ಯಾನೇಜ್ಮೆಂಟೇ ಬೇರೆ. ಇಸ್ ಇಟ್ ಕ್ಲಿಯರ್? ಸೆಂಟ್ರಲ್ ಗೌರ್ಮೆಂಟಲ್ಲಿದೆ, ಸ್ಟೇಟ್ ಗೌರ್ಮೆಂಟಲ್ಲಿದೆ, ಗ್ರಾಮ ಪಂಚಾಯತಿಯಲ್ಲಿದೆ, ಡಿಸ್ಟ್ರಿಕ್ಕಲ್ಲಿದೆ, ತಾಲೂಕು ಪಂಚಾಯತಲ್ಲಿದೆ. ಎಲ್ಲ ಕಡೆ ಈ ಮ್ಯಾನೇಜ್ಮೆಂಟ್ ಅನ್ನೋದು ಇದೆ. ಇಟ್ ಈಸ್ ಯೂನಿವರ್ಸಲ್. ಸೆಕೆಂಡ್ ಒನ್ ಕಂಟಿನ್ಯೂಯಸ್. ಈ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದಿನದ ಕೆಲಸ ಅಲ್ಲ. ಈಗ ಒಂದು ಸಲ ಕ್ರಿಕೆಟ್ ಮ್ಯಾಚ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಇದ್ದರೆ ಸಾಕಾ? ನೋ. ಎವ್ರಿ ಟೈಮ್ ದ ಮ್ಯಾನೇಜ್ಮೆಂಟ್ ಶುಡ್ ಬಿ ದೇರ್, ಪ್ಲ್ಯಾನಿಂಗ್ ಶುಡ್ ಬಿ ದೇರ್, ಆರ್ಗನೈಸಿಂಗ್, ಸ್ಟಾಫಿಂಗ್ ಎಲ್ಲ ಬೇಕೇ ಬೇಕು ಪ್ರತಿ ಸಲ. ಸೊ ಇದು ಒಂದು ದಿನದ ಕೆಲಸ ಅಲ್ಲ, ಎವ್ರಿ ಡೇ. ಈಗ ನಮ್ಮ ಕಾಲೇಜಲ್ಲೂ ಕೂಡ ಒಂದು ದಿನ ನಾವು ಮ್ಯಾನೇಜ್ ಮಾಡಿದ್ರೆ ಆಗೋದಿಲ್ಲ. ಎವ್ರಿ ಡೇ ವಿ ಹ್ಯಾವ್ ಟು ಮ್ಯಾನೇಜ್ ದ ಕಾಲೇಜ್. ಸೊ ದಿಸ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್, ಒನ್ ಡೇದು ಪ್ರೋಸೆಸ್ ಅಲ್ಲ. ಇವತ್ತು ಆಯಿತು ಮುಗೀತು, ಇವತ್ತು ಮ್ಯಾನೇಜ್ಮೆಂಟ್ ಮುಗೀತು, ಇಲ್ಲ. ಟುಮಾರೋ ಎಗೇನ್ ಯು ಹ್ಯಾವ್ ಟು ಮ್ಯಾನೇಜ್, ಎಗೇನ್ ಯು ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಡನ್. ಬೇರೆ ಬೇರೆ ಹೊಸ ಥರದ ಕೆಲಸನೂ ಇರ್ತದೆ. ಸೊ ದಟ್ ಹ್ಯಾಸ್ ಟು ಬಿ ಡನ್. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ಕಂಟಿನ್ಯೂಯಸ್. ನೆಕ್ಸ್ಟ್ ಇಂಟ್ಯಾಂಜಿಬಲ್. ಮ್ಯಾನೇಜ್ಮೆಂಟ್ ಅನ್ನೋದು ಏನು ಕಣ್ಣಿಗೆ ಕಾಣೋದಿಲ್ಲ. ಇಟ್ ಈಸ್ ನಾಟ್ ವಿಸಿಬಲ್, ಬಟ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್. ಏನೋ ಆಗ್ತಾ ಇದೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಸೊ ದಟ್ ಈಸ್ ಇಂಟ್ಯಾಂಜಿಬಲ್. ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಏನೋ ಒಂದು ಆಗ್ತಾ ಇದೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್. ದಟ್ ಈಸ್ ಇಂಟ್ಯಾಂಜಿಬಲ್. ದ ಥಿಂಗ್ಸ್ ಈಸ್ ಗೆಟಿಂಗ್ ಡನ್, ದ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್, ಬಟ್ ಇಟ್ ಈಸ್ ನಾಟ್ ವಿಸಿಬಲ್. ನಿಮಗೆ ಪಾಠ ಆಗ್ತಾ ಇದೆ, ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಸೊ ಅದು ಏನೋ ಒಂದು ಆಗ್ತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ. ದಟ್ ಈಸ್ ಮ್ಯಾನೇಜ್ಮೆಂಟ್. ದಟ್ ಈಸ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದರೆ ವಿಸಿಬಲ್, ಇಂಟ್ಯಾಂಜಿಬಲ್ ಅಂದರೆ ನಾಟ್ ವಿಸಿಬಲ್. ನೆಕ್ಸ್ಟ್ ಟೀಮ್ ವರ್ಕ್. ಮ್ಯಾನೇಜ್ಮೆಂಟ್ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ. ಒಂದು ಕಾಲೇಜ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅಥವಾ ಯಾವುದೋ ದೇವಸ್ಥಾನ ಇರ್ಬೋದು. ಒಬ್ಬರಿಂದ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲೆವೆಲ್ವರೆಗೆ ಮಾಡ್ಬೋದೇನೋ, ಬಟ್ ಸ್ಟಿಲ್ ಇಟ್ ನೀಡ್ಸ್ ಎ ಟೀಮ್ ವರ್ಕ್. ಸೊ ಒಂದು ಗ್ರೂಪ್ ಎಫರ್ಟ್ ಬೇಕೇ ಬೇಕು. ಇಟ್ಸ್ ರಿಕ್ವೈರ್ಡ್. ಸೊ ಇಟ್ ಇಸ್ ಎ ಟೀಮ್ ವರ್ಕ್. ಸೊ ಎಲ್ಲರೂ ಟೀಮ್ ಜೊತೆ ಸೇರಿಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ. ಒಂದು ಕ್ರಿಕೆಟ್ ಮ್ಯಾಚ್ ಇರ್ಬೋದು,
ಒಬ್ಬರಿಂದ ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟೀಮ್ ಚೆನ್ನಾಗಿರಬೇಕು. ಹಾಕಿ ಮತ್ತು ಫುಟ್ಬಾಲ್. ಸೊ ಇದು ನಾನು ಹೇಳಿದೆ ಸಿಂಪಲಾಗಿ. ಈಗ ನಮ್ಮ ದೇಶದ ಸೆಂಟ್ರಲ್ ಗೌರ್ಮೆಂಟ್ದು ಏನು ಪ್ಲ್ಯಾನ್ ಇದೆ, ನರೇಂದ್ರ ಮೋದಿ ಅವರಿಂದ ಒಬ್ಬರಿಂದ ಸಾಕಾಗೋದಿಲ್ಲ. ಸೊ ಆಲ್ ಅವರ ಕ್ಯಾಬಿನೆಟಲ್ಲಿ ಯಾರೆಲ್ಲ ಇದ್ದಾರೆ, ಎವ್ರಿ ಒನ್ ಶುಡ್ ವರ್ಕ್ ಫಾರ್ ದ್ಯಾಟ್. ಸೊ ದಟ್ ಈಸ್ ಎ ಟೀಮ್ ವರ್ಕ್. ಫ್ಲೆಕ್ಸಿಬಲ್. ಈಗ ಮ್ಯಾನೇಜ್ಮೆಂಟ್ ಅನ್ನೋದು ಚೇಂಜ್ ಮಾಡ್ತಾ ಇರ್ಬೋದು. ಯು ಕ್ಯಾನ್ ಚೇಂಜ್ ದ ಸರ್ಟನ್ ಥಿಂಗ್ಸ್. ಈಗ ಇನ್ಫೋಸಿಸ್ ವಿಪ್ರೋದಲ್ಲಿ ಮೊದಲಿದ್ದ ಒಂದು ದ ವೇ ಆಫ್ ಮ್ಯಾನೇಜಿಂಗ್, ಈಗ ಕರೋನಾ ಬಂದ ಮೇಲೆ ದ ವೇ ಆಫ್ ಮ್ಯಾನೇಜಿಂಗ್ ಮೇ ಡಿಫರ್. ಈಗ ಎಂಪ್ಲಾಯೀಸನ್ನ ಮನೆಯಿಂದನೇ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಮೊದಲು ಅವರು ಕಂಪನಿಗಳಿಗೆ ಹೋಗಿ ಅಲ್ಲಿ ಕೂತು ಕೆಲಸ ಮಾಡಬೇಕಿತ್ತು. ನೌ ದೇ ಆರ್ ಮೇಡ್ ಟು ಸಿಟ್ ಎಟ್ ಹೋಮ್ ಆ್ಯಂಡ್ ವರ್ಕ್. ಸೊ ಈಗೇನಾಯಿತು, ಫ್ಲೆಕ್ಸಿಬಲ್. ಸೊ ದೇ ಆರ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಫ್ರಮ್ ಹೋಮ್. ಮೊದಲು ಆಫೀಸಲ್ಲಿ, ಈಗ ಅವರವರ ಮನೆಯಿಂದ. ದಿಸ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್. ನೆಕ್ಸ್ಟ್, ಗೋಲ್ ಓರಿಯೆಂಟೆಡ್. ಈ ಮ್ಯಾನೇಜ್ಮೆಂಟ್ ಅನ್ನೋದು ಇನ್ಫೋಸಿಸ್, ವಿಪ್ರೋ, ONGC ಮತ್ತು ಡೆಲ್, ಯಾವುದೆಲ್ಲ ಕಂಪನಿಯಲ್ಲಿದೆ, HCL, ಇದೆಲ್ಲ ಗೋಲ್ ಓರಿಯೆಂಟೆಡ್. ಸುಮ್ಮನೆ ತಮಾಷೆಗೋಸ್ಕರ ಮಾಡ್ತಾಯಿಲ್ಲ ಅವರು. ಈಗ ನಮ್ಮ ಕಾಲೇಜಲ್ಲೂ ಕೂಡ 100% ರಿಸಲ್ಟ್ ಈಸ್ ಅವರ್ ಗೋಲ್. ನೀಟಲ್ಲಿ ಒಳ್ಳೆ ರಿಸಲ್ಟ್. CA ಫೌಂಡೇಶನಲ್ಲಿ ಜಾಯ್ನ್ ಆಗಬೇಕು ಮಕ್ಕಳು CAಗೆ. ಸೊ ದೀಸ್ ಆರ್ ದ ಏಮ್ಸ್. ಮೇಯ್ನ್ ಏಮ್ 100% ರಿಸಲ್ಟ್. ಅದರೊಟ್ಟಿಗೆ ಅದರ್ ಅಬ್ಜೆಕ್ಟಿವ್ಸ್ ವಿಲ್ ಬಿ ದೇರ್, ಸಬ್ ಅಬ್ಜೆಕ್ಟಿವ್ಸ್ ಬೇರೆ ಬೇರೆ. ಸೊ ದಟ್ ಈಸ್ ಗೋಲ್ ಓರಿಯೆಂಟೆಡ್. ಸುಮ್ಮನೆ ತಮಾಷೆಗೋಸ್ಕರ ಮ್ಯಾನೇಜ್ಮೆಂಟ್ ಅಲ್ಲ. ಇಟ್ ಈಸ್ ಗೋಲ್ ಓರಿಯೆಂಟೆಡ್. ಏನು ಏಮ್ ಇದೆ ಅದನ್ನು ರೀಚ್ ಆಗಲೇಬೇಕು. ನೆಕ್ಸ್ಟ್, ಅದು ಡೈನಾಮಿಕ್. ಡೈನಾಮಿಕ್ ಅಂದರೆ ಈಗಿನ ಎನ್ವೈರ್ಮೆಂಟಿಗೆ, ಈ ಒಂದು ಪೊಲಿಟಿಕಲ್ ಚೇಂಜ್ ಇರ್ಬೋದು, ಸೋಷಿಯಲ್ ಚೇಂಜ್ ಇರ್ಬೋದು, ಕ್ಲೈಮೆಟಿಕ್ ಚೇಂಜಸ್ ಇರ್ಬೋದು, ಅದಕ್ಕೆ ಸರಿಯಾಗಿ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಹೇಗೆ ನಿಮ್ಮ ಫೇಸ್ಬುಕ್, ವಾಟ್ಸಪ್ ಮತ್ತು ಟಿಕ್ಟಾಕಲ್ಲಿ ಅಪ್ಡೇಟ್ ಆಗ್ತದೆ, ದಿಸ್ ಮ್ಯಾನೇಜ್ಮೆಂಟ್ ಆಲ್ಸೋ ಕ್ಯಾನ್ ಬಿ ಅಪ್ಡೇಟೆಡ್ ಅಕಾರ್ಡಿಂಗ್ ಟು ದ ಚೇಂಜ್ ಇನ್ ದ ಎನ್ವೈರ್ಮೆಂಟ್. ಅದಕ್ಕೆ ನಿಮ್ಮೊಂದು ಚಾಪ್ಟರ್ ಇದೆ ನೋಡಿ, ಬಿಸ್ನೆಸ್ ಎನ್ವೈರ್ಮೆಂಟ್. ಸೊ ಆ ಎನ್ವೈರ್ಮೆಂಟ್ ಸರೌಂಡಿಂಗ್ಸ್ ಏನು ಚೇಂಜ್ ಆಗ್ತದೆ, ಹಿಯರ್ ಆಲ್ಸೋ ಇಟ್ ಕ್ಯಾನ್ ಬಿ ಚೇಂಜ್ಡ್. ಮ್ಯಾನೇಜ್ಮೆಂಟಲ್ಲೂ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಬೋದು. ಫ್ಲೆಕ್ಸಿಬಲ್ ಅಂದರೆ ಚೇಂಜಿಂಗ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಸಿಚುವೇಶನ್. ಕಾಲಕ್ಕೆ ತಕ್ಕಂತೆ ಬದಲಾಗೋದು. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ಡೈನಾಮಿಕ್. ನೆಕ್ಸ್ಟ್, ಇದೊಂದು ಮಲ್ಟಿ ಡೈಮೆನ್ಷನ್. ಮಲ್ಟಿ ಡೈಮೆನ್ಷನ್ ಅಂದರೆ 3 ಡೈಮೆನ್ಷನ್ ಇದೆ ಈ ಮ್ಯಾನೇಜ್ಮೆಂಟಲ್ಲಿ. 3 ಮ್ಯಾನೇಜ್ ಮಾಡಬೇಕು. 1, ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಕೆಲಸವನ್ನು ಮ್ಯಾನೇಜ್ ಮಾಡಬೇಕು. ಆಗ್ತಾ ಇದೆಯಾ ಅದು ಚೆಕ್ ಮಾಡೋದು. ಇಟ್ಸ್ ವೆದರ್ ಇಟ್ ಈಸ್ ಗೋಯಿಂಗ್ ಆನ್. ಸೊ ದಟ್ ಈಸ್ ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಕೆಲಸವನ್ನು ಮ್ಯಾನೇಜ್ ಮಾಡೋದು, ಅದು ಆಗೋ ಥರ ನೋಡ್ಕೊಳ್ಳೋದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ಈ ಜನರು ರೆಗ್ಯುಲರ್ ಇರೋದಿಲ್ಲ, ಆಬ್ಸೆಂಟ್ ಆಗ್ತಾರೆ ಎಂಪ್ಲಾಯೀಸ್, ಮತ್ತು ಲೇಟಾಗಿ ಬರ್ತಾರೆ, ಕೆಲವೊಮ್ಮೆ ವರ್ಕೇ ಮಾಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವ್ರನ್ನೂ ಮ್ಯಾನೇಜ್ ಮಾಡಬೇಕು. ಅವರಿಗೆ ಜ್ವರ, ಅವ್ರಿಗೇನೋ ಒಂದು ಇಂಜುರಿ ಆಯಿತು. ಸೊ ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ಲಾಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ಆಪರೇಷನ್ ಅಂದರೆ ಅವರು ಮಾಡುವ ಆ ಮಿಷಿನ್ ಒಟ್ಟಿಗೆ ಆಪ್ರೇಟ್ ಮಾಡ್ತಾರಲ್ಲ, ಅದು ಮಿಷಿನ್ಸ್ ಅಂತಲೇ ಹೇಳ್ಬೋದು. ಸೊ ಆ ಮಿಷಿನನ್ನು ಮ್ಯಾನೇಜ್ ಮಾಡೋದು. ಕೆಲವು ಮಿಷಿನ್ಸ್ ರಿಪೇರಿ ಇರ್ತದೆ, ಡಿಫೆಕ್ಟ್ ಇರಲಿದೆ, ಮತ್ತು ಅದಕ್ಕೆ ರಿಪೇರಿ ಮಾಡಿಸ್ಬೇಕು, ಅಪ್ಡೇಟ್ ಮಾಡಬೇಕು. ಈವನ್ ದ ಮಷಿನ್ಸ್ ಆಲ್ಸೋ ಶುಡ್ ಬಿ ಅಪ್ಡೇಟೆಡ್. ಸೊ ಇದು ಬರೋದು ಆಪರೇಷನಲ್ಲಿ. ಸೊ ಒನ್ಸ್ ಅಗೇನ್ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಹೇಳಿದ್ದೇನೆ. ನೆಕ್ಸ್ಟ್, ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಹೇಳಿದ್ದೇನೆ. ಅದು 8 ಮಾರ್ಕ್ಸಿಗೆ. ಫೀಚರ್ಸ್, ಕ್ಯಾರೆಕ್ಟರ್, ನೇಚರ್, ದಟ್ ಈಸ್ ಫಾರ್ 8 ಮಾರ್ಕ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಯೂನಿವರ್ಸಲ್, ಸೆಕೆಂಡ್ ಒನ್ ಕಂಟಿನ್ಯೂಯಸ್, ಇಂಟ್ಯಾಂಜಿಬಲ್, ಟೀಮ್ ವರ್ಕ್, ಫ್ಲೆಕ್ಸಿಬಲ್, ಗೋಲ್ ಓರಿಯೆಂಟೆಡ್, ಡೈನಾಮಿಕ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್. ಇಸ್ ಇಟ್ ಕ್ಲಿಯರ್? ಇಲ್ಲಿವರೆಗೆ ಕ್ಲಿಯರ್ ಆಯಿತಾ? ಓಕೆ. ಎಸ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 3 ಭಾಗ ಇದೆ. ಫಸ್ಟ್ ಒನ್ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್, ಸೋಷಿಯಲ್ ಅಬ್ಜೆಕ್ಟಿವ್ಸ್, ಸೆಕೆಂಡ್ ಒನ್, ಆ್ಯಂಡ್ ಥರ್ಡ್ ಒನ್ ಇಸ್ ಪರ್ಸನಲ್ ಅಬ್ಜೆಕ್ಟಿವ್ಸ್. ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್ ಅಂದರೆ ಈಗ ಇನ್ಫೋಸಿಸ್, ವಿಪ್ರೋಗೆ ಅವ್ರಿಗೇನು ಈ ಮ್ಯಾನೇಜ್ಮೆಂಟ್ದು ಮೇಯ್ನ್ ಏಮ್ ಏನು, ಅಬ್ಜೆಕ್ಟಿವ್ಸ್ ಏನು, ವೈ ಮ್ಯಾನೇಜ್ಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ಆ್ಯನ್ ಆರ್ಗನೈಸೇಷನ್. ಮ್ಯಾನೇಜ್ಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ಆ್ಯನ್ ಆರ್ಗನೈಸೇಷನ್ ಟು ಎಕ್ಸ್ಪ್ಯಾಂಡ್, ಫಸ್ಟ್ ಒನ್. ಸೆಕೆಂಡ್ ಒನ್, ಟು ಗ್ರೋ. ಥರ್ಡ್ ಒನ್, ಟು ಸರ್ವೈವ್. ನೆಕ್ಸ್ಟ್, ಟು ಮೇಕ್ ಪ್ರಾಫಿಟ್. ಲಾಸ್ಟ್ ಒನ್ ಇಸ್ ರೆಪ್ಯುಟೇಷನ್. ಒಳ್ಳೆ ಗುಡ್ ವಿಲ್ ಬೇಕಂದರೆ ಇದು ಬೇಕು. ಸೊ ಅದು ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್. ಯಾವುದೆಲ್ಲ? ಎಕ್ಸ್ಪ್ಯಾನ್ಷನ್, ಗ್ರೋತ್, ಸರ್ವೈವಲ್, ಪ್ರಾಫಿಟ್, ರೆಪ್ಯುಟೇಷನ್. ಸೊ ಫಾರ್ ದಟ್
management is needed for an organization. Next, coming to the social objectives, for protecting the environment, to prevent air pollution, water pollution, noise pollution, to provide employment opportunity, to provide the basic facility, then to provide good atmosphere to the society. ಇದು ಇರ್ಬೋದು, ಇದು ಸೋಷಿಯಲ್ ಅಬ್ಜೆಕ್ಟಿವ್ಸ್. ಯಾಕೆಂದರೆ ಒಂದು ಕಂಪನಿ ಸರ್ವೈವ್ಸ್ ಬಿಕಾಸ್ ಆಫ್ ದ ಸೊಸೈಟಿ. ಈ ಜನರೇ ಇಲ್ಲ ಅಂತಾದರೆ ಇನ್ಫೋಸಿಸ್, ವಿಪ್ರೋ ಇಸ್ ಝೀರೋ. ಸೊ ಅವರು ಬದುಕಬೇಕಂದ್ರೆ ಸೊಸೈಟಿ ಬೇಕೇ ಬೇಕು. ಇನ್ ಒನ್ ವೇ ದೇ ಬೈ ದ ಶೇರ್ಸ್, ದೇ ಬಿಕಮ್ ದ ಓನರ್. ಇನ್ ಅನದರ್ ವೇ ದೇ ಬಿಕಮ್ ದ ಯೂಸರ್ಸ್, ಅವರ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಸೊ ಇದು ಸೊಸೈಟಿಯಿಂದನೇ ಸಾಧ್ಯ, ಬಿಕಾಸ್ ಆಫ್ ದ ಪೀಪಲ್. So they are surviving. For that reason, they need management to achieve social objectives. Next one is personal objectives. ಅಂದರೆ ಒಬ್ಬರ ಪರ್ಸ್ನಲ್ ಗ್ರೋತ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಅವನಿಗೆ ಗುಡ್ ಸ್ಯಾಲ್ರಿ ಆ್ಯಂಡ್ ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈಗ ಒಬ್ಬ ಇನ್ಫೋಸಿಸಲ್ಲಿ ವರ್ಕ್ ಮಾಡುವವನು, ಹಿ ಹ್ಯಾಸ್ ಟು ಇಂಪ್ರೂವ್ ಇಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇನ್ಫೋಸಿಸಲ್ಲಿ ಕೆಲಸ ಮಾಡ್ತೇನೆ, ಅವನು ಇರೋದು ನೋಡಿ ಆಮೇಲೆ ಅಯ್ಯೋ ಎಷ್ಟು ಕಷ್ಟದಲ್ಲಿದ್ದಾನೆ. ಸೊ ಈ ರೀತಿ ಹೇಳ್ಬಾರ್ದು. ಇಫ್ ಈಸ್ ವರ್ಕಿಂಗ್ ಇನ್ ಎ ರೆಪ್ಯೂಟೆಡ್ ಕಂಪನಿ, ಇಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಲ್ಸೋ ಶುಡ್ ಬಿ ಹೈ. ಸೊ ಇಟ್ ಶೋಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ವಿ ನೀಡ್ ಮ್ಯಾನೇಜ್ಮೆಂಟ್. ದಟ್ ಈಸ್ ಪರ್ಸ್ನಲ್ ಅಬ್ಜೆಕ್ಟಿವ್ಸ್. ನೆಕ್ಸ್ಟ್ ಒನ್ ಪರ್ಸ್ನಲ್ ಅಬ್ಜೆಕ್ಟಿವ್ಸ್ ಆಯಿತು. ನೆಕ್ಸ್ಟ್ 3 objectives ಆಯ್ತಲ್ಲ. ಒನ್ ಈಸ್ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್, ಸೋಷಿಯಲ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಸನಲ್ ಅಬ್ಜೆಕ್ಟಿವ್ಸ್. ನೆಕ್ಸ್ಟ್ ಒನ್ ಇಸ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟಿಂದ ಏನೆಲ್ಲ ಸಿಗ್ನಿಫಿಕೆನ್ಸ್ ಇದೆ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಯಾಕೆ ಬೇಕು ಮ್ಯಾನೇಜ್ಮೆಂಟ್. ಸೊ ಫಸ್ಟ್ ಒನ್ ಆಗಲೇ ಹೇಳಿದಾಗೆ, ಟು ಎಕ್ಸ್ಪ್ಯಾಂಡ್. ಒಂದು ಕಂಪನಿ ಬೆಳಿಬೇಕಿದ್ರೆ, ಇನ್ನೊಂದು ಕಡೆ ಬ್ರ್ಯಾಂಚ್ ಓಪನ್ ಮಾಡಬೇಕಿದ್ರೆ ದೇ ನೀಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್ ಟು ಗ್ರೋ, ಹೈ ಲೆವೆಲ್ಗೆ ರೀಚ್ ಆಗಬೇಕಿದ್ರೆ ದೇ ನೀಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಟು ಸರ್ವೈವ್, ಉಳಿಬೇಕು, ಬದುಕಬೇಕು. ಸೊ ಫಾರ್ ದ್ಯಾಟ್ ರೀಸನ್ ದೇ ನೀಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ಟು ಮೇಕ್ ಪ್ರಾಫಿಟ್. ಸೊ ಲಾಭ ಮಾಡಬೇಕಂದ್ರೆ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಇನ್ನೊಬ್ಬರ ಕೈಯಿಂದ ಕೆಲಸ ಮಾಡಿಸ್ಬೇಕು, ಅದರಲ್ಲಿ ಲಾಭವನ್ನು ಪಡಿಲೇಬೇಕು. ಸೊ ಫಾರ್ ದ್ಯಾಟ್ ಇಟ್ ಈಸ್ ನೀಡೆಡ್. ನೆಕ್ಸ್ಟ್ ಒನ್ ಟು ಅಚೀವ್ ದ ಗೋಲ್. ಏನು ನಮ್ಮ ಏಮ್ ಇದೆ, 100% ರಿಸಲ್ಟ್ ಹೇಳಿದೆ. ಇನ್ಫೋಸಿಸ್ಗೆ ಎಷ್ಟೋ ಕೋಟಿ ಲಾಭ ಅಂತ ಇದೆ. ಸೊ ಟು ಅಚೀವ್ ದ ಗೋಲ್ ಯು ನೀಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ರೆಪ್ಯುಟೇಷನ್. ಒಳ್ಳೆ ಒಂದು ಗೌರವ ಬರಬೇಕಿದ್ರೆ, ಗುಡ್ ವಿಲ್ ಬೇಕಿದ್ರೆ ಸಮಾಜದಲ್ಲಿ, ಯು ನೀಡ್ ಗುಡ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ಆಟೋಮೆಟಿಕಲಿ ದೇರ್ ಗುಡ್ ವಿಲ್ ಬಿ ಹೈ. ಸೊ ಫಾರ್ ದ್ಯಾಟ್ ನೀಡೆಡ್. ಮತ್ತು ಇನ್ನೊಂದು ಎಫಿಷಿಯನ್ಸಿ ಹೈ ಆಗಬೇಕಿದ್ರೆ, ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಇದ್ದರೆ ಕ್ವಾಲಿಟಿ ವಿಲ್ ಬಿ ಗುಡ್, ಪರ್ಫಾರ್ಮೆನ್ಸ್ ವಿಲ್ ಬಿ ಗುಡ್. ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ವಿ ನೀಡ್ ಮ್ಯಾನೇಜ್ಮೆಂಟ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ 4 marks. ನೆಕ್ಸ್ಟ್ ನಿಮಗೆ ಬರೋದು ಮ್ಯಾನೇಜ್ಮೆಂಟ್ ಈಸ್ ಎನ್ ಆರ್ಟ್. ಎಸ್, ಮ್ಯಾನೇಜ್ಮೆಂಟ್ ಈಸ್ ಎನ್ ಆರ್ಟ್. ಅಥವಾ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್. ಎಸ್, ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್. ಅದಕ್ಕೆ ಕೆಲವು ಪಾಯಿಂಟ್ಸನ್ನು ನೀವು ಬರೀಬೇಕು. ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಎಸ್, ಪ್ರೊಫೆಷನ್. ಹೌದು, ಹೌ. ಸೊ ಈಗ ಆರ್ಟ್ಗೆ ಬಂದಾಗ ಫಸ್ಟ್ ಒನ್ ಮ್ಯಾನೇಜ್ಮೆಂಟ್ ಈಸ್ ಎನ್ ಆರ್ಟ್. ಹೌ ಅಂತ ಕೇಳ್ತಾರೆ. ಸೊ ಮ್ಯಾನೇಜ್ಮೆಂಟ್ ಅಂದರೆ ಇಟ್ಸ್ ಎನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್. ಅಂದರೆ ಇದೊಂದು ಸ್ಕಿಲ್, ಒಂದು ಕ್ರಿಯೇಟಿವಿಟಿ. ಅಂದರೆ ಎಲ್ರಿಗೂ ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಅಪ್ಪ ಅಮ್ಮ ಮನೆಗೆ ಕೆಲಸದವ್ರು ಬಂದರೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋದಕ್ಕೂ, ಅವರು ಇಲ್ಲದ ಟೈಮಲ್ಲಿ ಅಪ್ಪ ಅಮ್ಮ ಇಲ್ಲ, ಕೆಲಸದವ್ರು ಬಂದಿದ್ದಾರೆ, ನೀವು ಮಾಡಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಗೆಟ್ ಇಟ್ ಡನ್. ಅವ್ರು ಮಾಡೋದು ಇಲ್ಲ. ಆದರೆ ಅಪ್ಪ ಅಮ್ಮ ಇದ್ದಾಗ ಅವ್ರ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ. ಸೊ ನೀವೇ ಅಬ್ಸರ್ವ್ ಮಾಡಿರ್ಬೋದು. ಸೊ ಇಟ್ಸ್ ಅನ್ ಆರ್ಟ್. ಅಂದರೆ ಒಂದು ಕಲೆ, ಒಂದು ಕ್ರಿಯೇಟಿವಿಟಿ. ಎಲ್ಲರ ಕೈಯಿಂದ ಸಾಧ್ಯ ಇಲ್ಲ. ಇನ್ಫೋಸಿಸನ್ನು ಎಲ್ಲರೂ ಹೋಗಿ ರನ್ ಮಾಡಲಿಕ್ಕೆ ಆಗೋದಿಲ್ಲ. ವಿಪ್ರೋವನ್ನು ಎಲ್ಲರೂ ರನ್ ಮಾಡಲಿಕ್ಕೆ ಆಗೋದಿಲ್ಲ. ಅಜೀಮ್ ಪ್ರೇಮ್ಜಿ ಅವರಿಂದ ಸಾಧ್ಯ. ರಿಲಯನ್ಸ್ ಧೀರುಭಾಯಿ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಇವರು ರನ್ ಮಾಡಿದ್ರು. ಸೊ ಎಲ್ಲರಿಂದ ಎಲ್ಲ ಸಾಧ್ಯ ಇಲ್ಲ, ರೇರ್. ಇಸ್ ಇಟ್ ಕ್ಲಿಯರ್? ಸೊ ಅದರಿಂದಾಗಿ ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್.
management is a creativity, management is a skill oriented, management is a talent, it is an innovative, it is a practice. ಥಿಯರಿ ಅಲ್ಲ ಅದು, ಇಟ್ ಈಸ್ ಎ ಪ್ರಾಕ್ಟೀಸ್. ಮಾಡಿಸ್ಬೇಕು ಕೆಲಸ, ಬಾಯಲ್ಲಿ ಹೇಳೋದಲ್ಲ, ಹ್ಯಾವ್ ಟು ಗೆಟ್ ಇಟ್ ಡನ್. ಸೊ ಅದರಿಂದ ಇಟ್ ಈಸ್ ಅನ್ ಆರ್ಟ್. ಮತ್ತು ಸೈನ್ಸ್ ಯಾಕೆಂದರೆ ಇಟ್ ಈಸ್ ಗಾಟ್ ಫಾರ್ಮುಲಾಸ್. ಈಗ ಸೈಂಟಿಫಿಕ್ FW ಟೈಲರ್ ಕೇಳಿದರೆ ನೀವು, ಇದು ಪ್ರಿನ್ಸಿಪಲ್ಸ್, ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ಮೆಥಡ್ ಸ್ಟಡಿ, ಫ್ಯಾಟಿಕ್ ಸ್ಟಡಿ. ಸೊ ಅಲ್ಲಿಗೆ ಸೈನ್ಸ್ ಇದೆ, ಅಕ್ಯುರೇಸಿ ಇದೆ, ರೂಲ್ ಇದೆ, ರೆಗ್ಯುಲೇಷನ್ಸ್ ಇದೆ, ಪಾಲಿಸಿ ಇದೆ, ಫಾರ್ಮುಲಾಸ್ ಇದೆ, ಮತ್ತು ಕ್ಯಾಲ್ಕುಲೇಷನ್ ಇದೆ, ಎಕ್ಸ್ಪೆರಿಮೆಂಟ್ಸ್ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಆ್ಯನ್ ಸೈನ್ಸ್, ಇಟ್ ಈಸ್ ಎ ಸೈನ್ಸ್. ನೆಕ್ಸ್ಟ್ ಪ್ರೊಫೆಷನ್. ಎಸ್, ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಯಾಕೆಂದರೆ ಎಲ್ಲ ಡಿಗ್ನಿಫೈಡ್ ಆಗಿರ್ತಾರೆ. ನೀವು ಅನಿಲ್ ಅಂಬಾನಿ ನೋಡ್ಬೋದು, ಮುಖೇಶ್ ಅಂಬಾನಿ ನೋಡ್ಬೋದು, ಮತ್ತು ಧೀರುಭಾಯ್ ಅಂಬಾನಿದು ಫೋಟೋಗಳನ್ನು ನೋಡಿ, ಎಲ್ಲ ಡಿಗ್ನಿಫೈಡ್ ಆಗಿರ್ತಾರೆ. ಅವ್ರನ್ನ ನೋಡುವಾಗಲೇ ಒಂಥರ ಗೌರವ ಬರ್ತದೆ, ರೆಸ್ಪೆಕ್ಟ್. ಅಜೀಮ್ ಪ್ರೇಮ್ಜಿ ಇರ್ಬೋದು. ಸೊ ಎಲ್ಲ ಬ್ಲೇಸರ್ ಹಾಕ್ಕೊಂಡು ಹೇಗಿರ್ತಾರೆ ನೋಡಿ, ಪ್ರೊಫೆಷ್ನಲ್. ಸೊ ಅವ್ರನ್ನ ಮಾತಾಡ್ಸೋದು ಕಷ್ಟ, ಒಂದು ಕಾಮನ್ ಮ್ಯಾನ್ ಥರ ಇರೋದಿಲ್ಲ. ಸೊ ದಟ್ ಈಸ್ ಪ್ರೊಫೆಷ್ನಲ್. ಸೊ ಈ ಮ್ಯಾನೇಜ್ಮೆಂಟಲ್ಲಿ ಇರುವವರು ಟಾಪಲ್ಲಿ ದೇ ಶುಡ್ ಬಿ ಎ ಪ್ರೊಫೆಷನಲಿಸ್ಟ್. ಅವರ ಒಂದು ಡಿಸಿಪ್ಲಿನ್, ಕೋಡ್ ಆಫ್ ಕಾಂಡಕ್ಟ್, ಮತ್ತು ಸಿಸ್ಟಮೆಟಿಕ್ ಆಗಿರೋದು, ವೆಲ್ ಡ್ರೆಸ್ಡ್, ಸರ್ವಿಸ್ ಮೋಟಿವ್. ಸೊ ಇದೆಲ್ಲ ಇರಬೇಕು ಅವರಲ್ಲಿ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಎ ಪ್ರೊಫೆಷನ್ ಕೂಡ. ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಸೊ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್, ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್, ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಇದು ಅದರ ರೀಸನ್. ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಪಾಯಿಂಟ್ಸನ್ನು ಬರೆದ್ರೆ ಆಯ್ತು. ಜಸ್ಟಿಫೈ ಯುವರ್ ಆನ್ಸರ್. ಎಸ್, ಇಟ್ಸ್ ಅನ್ ಆರ್ಟ್, ಇಟ್ಸ್ ಎ ಸೈನ್ಸ್, ಆ್ಯಂಡ್ ಇಟ್ಸ್ ಎ ಪ್ರೊಫೆಷನ್ ಅಂತ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದೆಯಾ? ನೆಕ್ಸ್ಟ್ ನಿಮಗೆ ಬರೋದು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹೇಳ್ತಾನೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಸ್, ನೆಕ್ಸ್ಟ್ ನಿಮಗೆ ಬರೋದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ 5 ಮಾರ್ಕ್ಸಿಗೆ. ಎಲ್ಲ ಟ್ರಯಾಂಗಲ್ ಬಿಡಿಸ್ಬೇಕು ಹೇಳ್ತಾ ಇದ್ದೆ ನಾನು. ಅದರಲ್ಲಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಲೋ ಲೆವೆಲ್, 3 ಲೆವೆಲ್ಗಳಿದೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಟಾಪ್ ಲೆವೆಲ್ ಅಂದರೆ ಈಗ CEO, MD, ಮ್ಯಾನೇಜಿಂಗ್ ಡೈರೆಕ್ಟರ್. CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರು ಮೇಯ್ನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಮತ್ತು MD ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್. ಇವರು ಟಾಪಲ್ಲಿ ಇರ್ತಾರೆ. ಇವರು ಯಾವಾಗಲೂ ಡಿಸಿಷನ್ ಮೇಕರ್ಸ್, ಡಿಸಿಷನ್ ತಗೊಳ್ಳೋರು, ನಿರ್ಧಾರ ತಗೊಳ್ಳೋರು, ದ ಪರ್ಸನ್ ಹೂ ಟೇಕ್ಸ್ ದ ಡಿಸಿಷನ್. ಸೊ ಪ್ರೈಮ್ ಮಿನಿಸ್ಟರ್ ಇರ್ಬೋದು. ಸೊ ಇವರೆಲ್ಲ ಟಾಪಲ್ಲಿ ಬರ್ತಾರೆ. ಈಗ 5 ಇಯರ್ ಪ್ಲ್ಯಾನನ್ನು ಫ್ರೇಮ್ ಮಾಡೋರು ಅವರೇ, ಪ್ರೈಮ್ ಮಿನಿಸ್ಟ್ರು. ಕ್ಲಿಯರ್? ಸೊ ಅದು ಟಾಪ್ ಲೆವೆಲ್. ಈ ಮಿಡಲ್ ಲೆವೆಲ್ ಅಂದರೆ ಈ ಮ್ಯಾನೇಜರ್ಗಳು, ಪ್ರೊಡಕ್ಷನ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ದೆನ್ ಅಕೌಂಟ್ಸ್ ಮ್ಯಾನೇಜರ್. ಈ ಮ್ಯಾನೇಜರ್ಗಳು ಮಿಡಲ್ ಲೆವೆಲಲ್ಲಿ ಬರ್ತಾರೆ. ಇವರು ಎಕ್ಸಿಕ್ಯೂಟ್ ಮಾಡಲಿಕ್ಕಿರೋರು. ಈಗ ಮೇಲಿಂದ ಏನೋ ಆರ್ಡ್ರ್ ಬಂದಿರ್ತದೆ, ಅದನ್ನು ಲೋ ಲೆವೆಲ್ಗೆ ಪಾಸ್ ಮಾಡೋರು ಇವರು. ಅವ್ರ ಕೈಯಿಂದ ಇವ್ರಿಗೆ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ದೇ ಮೇಕ್ ಯೂಸ್ ಆಫ್ ದ ಮಿಡಲ್ ಲೆವೆಲ್, ಮ್ಯಾನೇಜರ್ಸನ್ನು ಬಳಸ್ಕೊಳ್ತಾರೆ. ಸೊ ಅದು ಮಿಡಲ್ ಲೆವೆಲ್. ಲೋ ಲೆವೆಲ್ಗೆ ಬಂದಾಗ ಇದು ಸೂಪರ್ವೈಸರಿ, ಫ್ಯಾಕ್ಟ್ರಿ ವರ್ಕರ್ಸ್. ಇವರು ನಿಜವಾಗಿ ಕೆಲಸ ಮಾಡುವವರು. ಇವರಿಂದನೇ ನೀವು ಕೆಲಸ ಮಾಡಿಸ್ಬೇಕು. ಅವರು ಯು ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಡನ್ ಫ್ರಮ್ ದೀಸ್ ಪೀಪಲ್, ಗೆಟಿಂಗ್ ಡನ್ ಬೈ ದ ಹೆಡ್ ಬಾಸ್ ಥ್ರೂ ದ ಮಿಡಲ್. ಇಸ್ ಇಟ್ ಕ್ಲಿಯರ್? ನಿಜವಾಗಿ ಕೆಲಸ ಮಾಡೋರು ಈ ಲೋ ಲೆವೆಲ್. ಇಸ್ ಇಟ್ ಕ್ಲಿಯರ್? ಸೊ ಈಗ ಪ್ರೈಮ್ ಮಿನಿಸ್ಟರ್ ಟಾಪಲ್ಲಿದ್ದರೆ, ಚೀಫ್ ಮಿನಿಸ್ಟರ್ಗಳು ಸೆಂಟ್ರಲ್ಲಿದ್ದರೆ, MLA, MP, MLC ಇವರೆಲ್ಲ ನೆಕ್ಸ್ಟ್ ಲೆವೆಲ್. ಸೊ ಇದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅದೇ ನೀವು ಕಾಲೇಜಿಗೆ ಬಂದರೆ, ಈಗ ನಮ್ಮ ವಿಶ್ವಪ್ರಜ್ಞಾ ಕಾಲೇಜ್ SVGಗೆ ಬಂದರೆ, ಟಾಪಲ್ಲಿ ವಿಶ್ವನಾಥ್ ಸರ್, ಮನೋಹರ್ ಸರ್, ರಂಗನಾಥ್ ಸರ್ ಇದ್ದರೆ, ಮಿಡಲಲ್ಲಿ AO ಸರ್, ನಾನು, ಮತ್ತು ಎಲ್ಲ ಲೆಕ್ಚರರ್ಸ್ಗಳಿದ್ದರೆ, ಆಲ್ ಲೆಕ್ಚರರ್ಸ್, HODಗಳು ಎಲ್ಲ ಬಂದರು. ಲೋ ಲೆವೆಲಲ್ಲಿ ಬರೋದು ಸ್ಟೂಡೆಂಟ್ಸ್. ನಾವು ನಿಜವಾಗಿ ಕೆಲಸ ಮಾಡಿಸ್ಬೇಕಾಗಿರೋದು ನಿಮ್ಮ ಕೈಯಿಂದ. ನಮಗೆ ಹೇಳ್ಕೊಡೋರು ಟಾಪು, ಅದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡುವವರು ಮಿಡಲ್. ಓಕೆ, ಸುಮ್ಮನೆ ಒಂದು ಟ್ರಯಾಂಗಲ್ ಬಿಡಿಸಿ ಏನೋ ಬರೆಯೋದು ಅದಲ್ಲ, ಅರ್ಥ ಮಾಡ್ಕೊಳ್ಳಿ. ಹೇಗೆ ಮ್ಯಾನೇಜ್ಮೆಂಟು ಡಿಫ್ರೆನ್ಷಿಯೇಷನ್ ಇದೆ ಲೆವೆಲ್ಸಲ್ಲಿ. ಟಾಪಿಂದ ಬರೋದು ಆರ್ಡರ್, ಕೆಳಗಿಂದ ನೀವು ಸಜೆಷನ್ಸ್ ಮಾತ್ರ ಕೊಡ್ಬೋದು, ಕೆಳಗಿಂದ ಆರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ.
ನೀವು ನಮಗೆ ಆರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ. ಐ ಕ್ಯಾನ್ ಆರ್ಡರ್ ಯು ಬಟ್ ಯು ಕ್ಯಾನಾಟ್ ಆರ್ಡರ್. ನೀವು ಸಜೆಷನ್ ಕೇಳ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ಇದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ಬರೋದು ನಿಮಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ 8 ಮಾರ್ಕ್ಸಿಗೆ. ಫಂಕ್ಷನ್ಸಲ್ಲಿ ಫಸ್ಟ್ ಒಂದು ಪ್ಲ್ಯಾನಿಂಗಿಗೆ ಪ್ಲ್ಯಾನಿಂಗ್ ಚಾಪ್ಟರೇ ಇದೆ. ಸೊ ನೀವು ಏನು ಮಾಡಬೇಕು ಅಂದರೆ ಪ್ಲ್ಯಾನಿಂಗ್ ಮೀನಿಂಗ್ ಬರೀಬೇಕು. ವಾಟ್ ಟು ಡೂ, ವೆನ್ ಟು ಡೂ, ಹೂ ಹ್ಯಾಸ್ ಟು ಡೂ, ಅದಿದೆಯಲ್ಲ ಅದು ಮೀನಿಂಗ್. ಅದಕ್ಕೊಂದು 2 ಫೀಚರ್ಸ್, ಪ್ಲ್ಯಾನಿಂಗ್ ಈಸ್ ಯೂನಿವರ್ಸಲ್, ಪ್ಲ್ಯಾನಿಂಗ್ ಈಸ್ ಕಂಟಿನ್ಯೂಸ್, ಮುಗೀತು. ನೆಕ್ಸ್ಟ್ ಆರ್ಗನೈಸಿಂಗ್ ಅಂದರೆ ಗೆಟಿಂಗ್ ಟುಗೆದರ್ ಆಫ್ ಮನಿ, ಮೆನ್, ಮೆಟೀರಿಯಲ್, ಮಿಷಿನ್. ಅದರಲ್ಲಿ ಫೀಚರ್ಸ್ ಯೂನಿವರ್ಸಲ್, ಕಂಟಿನ್ಯೂಸ್, ಮುಗೀತು. ಸ್ಟಾಫಿಂಗ್, ಅಪಾಯಿಂಟಿಂಗ್ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್ ಎಟ್ ದ ರೈಟ್ ಟೈಮ್, ಅದಕ್ಕೆ 2 ಫೀಚರ್ಸ್, ಇಟ್ ಈಸ್ ಯೂನಿವರ್ಸಲ್, ಇಟ್ ಈಸ್ ಕಂಟಿನ್ಯೂಸ್. ಡೈರೆಕ್ಟಿಂಗ್, ಗಿವಿಂಗ್ ಪ್ರಾಪರ್ ಡೈರೆಕ್ಷನ್, ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ, ಅಲ್ಲಿಯೂ ಕೂಡ ಫೀಚರ್ಸ್ ಯೂನಿವರ್ಸಲ್, ಕಂಟಿನ್ಯೂಸ್. ಕಂಟ್ರೋಲಿಂಗ್, ಹ್ಯಾವಿಂಗ್ ಎ ಪ್ರಾಪರ್ ಕಂಟ್ರೋಲ್ ಓವರ್ ದ ಆ್ಯಕ್ಟಿವಿಟೀಸ್ ಆಫ್ ದ ಎಂಪ್ಲಾಯೀಸ್, ಅವರು ಕೆಲಸ ಮಾಡೋ ಥರ ನೋಡ್ಕೊಳ್ಳೋದು, ದಾರಿ ತಪ್ಪದಾಗೆ ನೋಡ್ಕೊಳ್ಳೋದು. ಸೊ ದಟ್ ಈಸ್ ಕಂಟ್ರೋಲಿಂಗ್, ಹಿಡಿತದಲ್ಲಿ ಇಟ್ಕೊಳ್ಳೋದು, ಇಟ್ ಶುಡ್ ಬಿ ಅಂಡರ್ ಇಸ್ ಕಂಟ್ರೋಲ್. ಸೊ ಅಲ್ಲಿಯೂ ಕೂಡ 2 ಫೀಚರ್ಸ್, ಯೂನಿವರ್ಸಲ್, ಕಂಟಿನ್ಯೂಸ್. ಸೊ ಇಷ್ಟನ್ನು ಬರೆದ್ರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಕಮ್ಯುನಿಕೇಟಿಂಗ್ ಇದೆ, ಅದು ಡೈರೆಕ್ಟಿಂಗಲ್ಲೇ ಬರ್ತದೆ. ಸೊ ಇದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಕನ್ಫ್ಯೂಸ್ ಆಗಬೇಡಿ ಫಂಕ್ಷನ್ಸ್ ಆ್ಯಂಡ್ ಫೀಚರ್ಸ್. ಫಂಕ್ಷನ್ಸ್ಗೆ ಬಂದಾಗ ಮದುವೆ ಒಂದು ಫಂಕ್ಷನ್, ಅಲ್ಲಿ ನೀವು ಪ್ಲ್ಯಾನ್ ಮಾಡಿ ಮದುವೆ ಮಾಡಬೇಕಾಗ್ತದೆ. ಯು ಹ್ಯಾವ್ ಟು ಪ್ಲ್ಯಾನ್. ಸುಮ್ಮನೆ ಒಂದು ಮದುವೆ ಮಾಡಿಬಿಡ್ಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಪ್ಲ್ಯಾನ್ ಪ್ರಾಪರ್ಲಿ. ಸೊ ಅದರಿಂದಾಗ ಆ ಕೋಡನ್ನು ಇಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಮಿಸ್ ಆಗಬೇಡಿ, ಕನ್ಫ್ಯೂಸ್ ಆಗಬೇಡಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಕನ್ಫ್ಯೂಸ್ ಆಗಿ ಅದನ್ನು ಇದನ್ನು ಆನ್ಸರ್ 8 ಮಾರ್ಕ್ಸ್ಗೆ ಇದನ್ನು ಮಿಕ್ಸ್ ಮಾಡಿ ಬರೆದ್ಬಿಟ್ರೆ ವಿಲ್ ಬಿ ಲೂಸಿಂಗ್ 8 ಮಾರ್ಕ್ಸ್. ಅದರಿಂದಾಗಿ ನೆಕ್ಸ್ಟ್ ಬರೋದು ನಿಮಗೆ ಟಾಪಿಕ್ ಕೋಆರ್ಡಿನೇಷನ್. ಇದೊಂದು ಫಂಕ್ಷನ್ ಅಲ್ಲ, ಇಟ್ ಈಸ್ ಅನ್ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿರೋದು. ಒಂದು ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಆಗಬೇಕಿದ್ರೆ ಯು ನೀಡ್ ಕೋಆರ್ಡಿನೇಷನ್. ಅಂದರೆ ಕನ್ನಡದಲ್ಲಿ ಹೊಂದಾಣಿಕೆ, ಸಮನ್ವಯ, ಹೊಂದಾಣಿಕೆ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು, ಒಬ್ಬರು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಮ್ಯಾನೇಜ್ಮೆಂಟಿಗೆ ಒಂದು ಒಳ್ಳೆಯ ಹೆಸರನ್ನು ಕೊಡೋದು. ಇದು ಟಾಪ್ ಲೆವೆಲ್, ಮಿಡಲ್ ಲೆವೆಲ್ಗೂ ಇರಬೇಕು ಕೋಆರ್ಡಿನೇಷನ್, ಲೋ ಲೆವೆಲ್, ಮಿಡಲ್ ಲೆವೆಲ್ಗೂ ಇರಬೇಕು. ಆಲ್ 3 ಲೆವೆಲ್ಸಲ್ಲೂ ಕೋಆರ್ಡಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವರ್ಟಿಕಲ್ಲು ಕೋಆರ್ಡಿನೇಷನ್ ಇರಬೇಕು, ಹಾರಿಜಾಂಟಲ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಕಾಲೇಜಲ್ಲಿ, ಸೊ ನಿಮ್ಮಲ್ಲಿ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು, ಹೊಂದಾಣಿಕೆ ಇರಬೇಕು. ನಿಮ್ಮಲ್ಲಿ ಜಗಳ ಆಗ್ತಿದ್ದರೆ ಸೊ ಅಲ್ಲಿ ಏನಾಗ್ತದೆ, ಒಂದು ಗ್ರೂಪಿಸಮ್ ಆಗ್ತದೆ. ಒನ್ ಗ್ರೂಪ್ ಅನದರ್ ಗ್ರೂಪ್, ಇವರು ಏನಾದರೂ ವರ್ಕ್ ಮಾಡಿದ್ರೆ ಅವರು ಆ ಗ್ರೂಪ್ನವರು ಮಾಡೋದಿಲ್ಲ. ಸೊ ಇದು ನಮ್ಮ ಈ ಮಿಡಲ್ ಲೆವೆಲಲ್ಲಿ ಲೆಕ್ಚರ್ಸಲ್ಲೂ ಏನಾದರೂ ಬಂದರೆ ಅವರು ಕೆಲಸ ಮಾಡೋದಿಲ್ಲ. ದೇರ್ ಇಸ್ ನೋ ಕೋಆರ್ಡಿನೇಷನ್, ಒಂದು ಹೊಂದಾಣಿಕೆ ಇಲ್ಲ. ಈಗ ಸಪೋಸ್ ನಾನು ರಜೆಯಲ್ಲಿದ್ದಾನೆ, ನನ್ನ ಕ್ಲಾಸನ್ನು ಬೇರೆ ಯಾರೋ ಹ್ಯಾಂಡಲ್ ಮಾಡಬೇಕಿತ್ತು, ಹೇಳಿ ಹೋಗಿದ್ದೆ, ಬಟ್ ಹಿ ಹ್ಯಾಸ್ ನಾಟ್ ಟೇಕನ್ ದ ಕ್ಲಾಸ್. ಸೊ ಇಲ್ಲಿ ಇದು ಕೋಆರ್ಡಿನೇಷನ್ ಇಲ್ಲದಿದ್ದರೆ ಆ ದಿನ ಹೋಯ್ತಲ್ವ, ಇಟ್ ಈಸ್ ಲಾಸ್ಟ್. ಆ ದಿನ ಏನು ಕ್ಲಾಸಿಗೆ ಬರಲಿಲ್ಲ, ಆ 1 ಅವರ್ ಏನಿದೆ, ಇಟ್ ಈಸ್ ಲಾಸ್ಟ್ ಫಾರ್ ಎವರ್. ಅದು ಮತ್ತೆ ಬರೋದಿಲ್ಲ. ಈಗ ಆದ ದಿನಗಳಿಗೆ ಜೂನ್, ಜುಲೈ ಪಾಸ್ ಆಗ್ತಾ ಇದೆ, ಎಗೇನ್ ಯು ವಿಲ್ ನಾಟ್ ಗೆಟ್. ಅರ್ಧ ಕಾಲೇಜ್ ಲೈಫ್ ಮುಗ್ದೋಯ್ತು ಈಗ ನಿಮ್ಮದು. ಜೂನ್, ಜುಲೈ, ಆಗಸ್ಟ್ ಅಂದರೆ 3 ತಿಂಗಳು ಯು ಲಾಸ್ಟ್ ಯುವರ್ ಕಾಲೇಜ್ ಲೈಫ್. ಸೊ PU ಲೈಫಲ್ಲಿ 3 ತಿಂಗಳು ನೀವು ಕಳ್ಕೊಂಡಿದ್ದೀರಿ. ಸೆಪ್ಟೆಂಬರಲ್ಲಿ ಶುರು ಆದರೆ ಪುಣ್ಯ. ಸೊ ದಿಸ್ ಈಸ್ ದ ಫ್ಯಾಕ್ಟ್. ಸೊ ಇದು ಕೋಆರ್ಡಿನೇಷನ್. ಸೊ ಆ ದಿನ ಕಳೆದಿದ್ದು ಅದು ಮತ್ತೆ ಬರೋದಿಲ್ಲ. ಟೈಮ್ ನೆವರ್ ಟೇಕ್ಸ್ ಹಾಲಿಡೇ, ಅದೊಂದು ಚಾನ್ಸ್ ಇತ್ತು. ಅದೇನಾದರೂ ರಜೆ ತಗೊಳ್ಳೋದಿದ್ರೆ, ಇಫ್ ಇಟ್ ಟೇಕನ್ ಲೀವ್, ಸೊ ಟೈಮ್ ನೆವರ್ ಟೇಕ್ಸ್ ಹಾಲಿಡೇ. ಸೊ ಇದು ಕೋಆರ್ಡಿನೇಷನಿನ ಮೀನಿಂಗ್. ಕೋಆರ್ಡಿನೇಷನ್ ಎಲ್ಲ ಇದರಲ್ಲೂ ಇರಬೇಕು. ನಿಮಗೂ ಮತ್ತು ನಿಮ್ಮ ಫ್ರೆಂಡ್ಸಿಗಿರುವ ಕೋಆರ್ಡಿನೇಷನ್, ನೀವು ಮತ್ತು ನಿಮ್ಮ ಅಪ್ಪ ಅಮ್ಮನೊಟ್ಟಿಗಿರುವ ಕೋಆರ್ಡಿನೇಷನ್, ಮನೆ ಕೆಲಸದಲ್ಲಿ ಅಥವಾ ಏನಾದರೂ ಒಂದು ಏನೋ ಹೇಳ್ತಾರೆ ತಗೊಬರಲಿಕ್ಕೆ, ನೀವು ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗೋದಿದ್ದರೆ, ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಆಗ್ತದೆ. ಸೊ ಇಟ್ ಈಸ್ ಅನ್ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಪ್ಪ ಅಮ್ಮನಲ್ಲಿ ಕೋಆರ್ಡಿನೇಷನ್. ಆಮೇಲೆ ಬಾಡಿ ಪಾರ್ಟ್ಸಲ್ಲಿ ಎಷ್ಟು ಕೋಆರ್ಡಿನೇಷನ್ ಇರಬೇಕು. ಹೇಗೆ ಒಂದು ಕಣ್ಣಲ್ಲಿ ನೋಡ್ತಾ ಇರುವಾಗ ಅದು ಬ್ರೈನಿಗೆ ಎಂಟರ್ ಆಗೋದು, ಸೀದಾ ಕೋಆರ್ಡಿನೇಷನ್. ಈಗ ನಾನು ಏನೋ ಹೇಳ್ತಾ ಇದ್ದೇನೆ, ಇಟ್ ಈಸ್ ಎಂಟರಿಂಗ್ ಯುವರ್ ಬ್ರೈನ್. ಸೊ ಅಲ್ಲಿ ಕೋಆರ್ಡಿನೇಷನ್ ಇದೆ. ಅದೇ ಸ್ಟ್ರೋಕ್ ಆಗಿಬಿಟ್ರೆ ಒಂದು ಸೈಡ್ ವರ್ಕೇ ಆಗೋದಿಲ್ಲ.
ಸೊ ಇಟ್ಸ್ ಲಾಸ್ಟ್. ಸೊ ದಿಸ್ ಈಸ್ ಅ ಕೋಆರ್ಡಿನೇಷನ್ ಟಾಪಿಕ್. ಅದರಲ್ಲಿ ಬರೋದು ನಿಮಗೆ ಫೀಚರ್ಸ್ ಕಾಮನ್ ಆಗಿ ಬರೀರಿ. ಯೂನಿವರ್ಸಲ್ ಕೋಆರ್ಡಿನೇಷನ್ ಈಸ್ ಫೌಂಡ್ ಎವ್ರಿವೇರ್. ಎಲ್ಲಿ ಮ್ಯಾನೇಜ್ಮೆಂಟ್ ಇದೆಯೋ ಅಲ್ಲಿ ಕೋಆರ್ಡಿನೇಷನ್ ಇದೆ. ಕಂಟಿನ್ಯೂಯಸ್ ಮ್ಯಾನೇಜ್ಮೆಂಟ್ ಅನ್ನೋದು, ಈ ಕೋಆರ್ಡಿನೇಷನ್ ಅನ್ನೋದು, ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ಈಸ್ ಎ ಕಂಟಿನ್ಯೂಯಸ್. ಮ್ಯಾನೇಜ್ಮೆಂಟ್ ಕಂಟಿನ್ಯೂಯಸ್ ಆದಮೇಲೆ ಕೋಆರ್ಡಿನೇಷನ್ ಈಸ್ ಆಲ್ಸೋ ಕಂಟಿನ್ಯೂಯಸ್. ಪಾಠ ಅನ್ನೋದು ಕಂಟಿನ್ಯೂಯಸ್. ನೀವು ಕ್ಲಾಸಿಗೆ ಬರೋದು, ಫ್ರೆಂಡ್ಸ್ ಒಟ್ಟಿಗೆ ಮಿಂಗಲ್ ಆಗೋದು, ಇಟ್ ಈಸ್ ಕಂಟಿನ್ಯೂಯಸ್. ಸೊ ಅದರಿಂದಾಗಿ ಕೋಆರ್ಡಿನೇಷನ್ ಈಸ್ ಕಂಟಿನ್ಯೂಯಸ್. ಹೊಂದಾಣಿಕೆ ಅನ್ನೋದು ಒಂದಿನದ ಪ್ರಶ್ನೆ ಅಲ್ಲ, ನಾಟ್ ಫಾರ್ ಜಸ್ಟ್ ಒನ್ ಡೇ. ನೆಕ್ಸ್ಟ್ ಗೋಲ್ ಓರಿಯೆಂಟೆಡ್. ಕೋಆರ್ಡಿನೇಷನ್ ಈಸ್ ಆಲ್ವೇಸ್ ಗೋಲ್ ಓರಿಯೆಂಟೆಡ್. ಏನೋ ಒಂದು ಅಚೀವ್ ಮಾಡಲಿಕ್ಕೋಸ್ಕರ ನಾವು ಹೊಂದಾಣಿಕೆಯಲ್ಲಿ ಇರ್ತೇವೆ. ಸೊ ಸುಮ್ಮನೆ ಅಲ್ಲ, ಟು ಅಚೀವ್ ಸಮಥಿಂಗ್. ಕೋಆರ್ಡಿನೇಷನ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಮ್ಯಾನೇಜರ್. ಎಲ್ಲ ಮ್ಯಾನೇಜರ್ದು ರೆಸ್ಪಾನ್ಸಿಬಿಲಿಟಿ ಕೋಆರ್ಡಿನೇಷನ್. ಇದನ್ನು ಯಾರು ಒಂದು 2 ಗಂಟೆ 3 ಗಂಟೆ ಪಾಠ ಮಾಡಬೇಕಂತಲ್ಲ ಇದ್ರ ಬಗ್ಗೆ. ಇಟ್ ಈಸ್ ಅಂಡರ್ಸ್ಟುಡ್. ಅಂದರೆ ಇಫ್ ಯು ಆರ್ ಜಾಯ್ನಿಂಗ್ ಆ್ಯಸ್ ಎನ್ ಎಂಪ್ಲಾಯಿ ಯು ಹ್ಯಾವ್ ಟು ಕೋಆರ್ಡಿನೇಟ್ ವಿತ್ ಅದರ್ಸ್. ಇನ್ನೊಬ್ಬರೊಟ್ಟಿಗೆ ಹೊಂದಾಣಿಕೆ ಇರಲೇಬೇಕು. ಸೊ ಅಲ್ಲಿ ಜಗಳ ಮಾಡಿಕೊಂಡು ಅವ್ರನ್ನ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದೆ, ಏನಲ್ಲೋ ಬ್ಯಾಕ್ ಆನ್ಸರ್ಸ್ ಕೊಡೋದು, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದು ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಮ್ಯಾನೇಜರ್ಸ್. ಟೀಮ್ ವರ್ಕ್. ಕೋಆರ್ಡಿನೇಷನ್ ಅನ್ನೋದು ಒಬ್ಬ ಇದ್ದರೆ ಆಗೋದಿಲ್ಲ, ಇನ್ನೊಬ್ಬ ಬೇಕೇ ಬೇಕು. ಆಗ ಮಾತ್ರ ಕೋಆರ್ಡಿನೇಷನ್ ಅಲ್ಲಿ ರೈಸ್ ಆಗೋದು. ಸೊ ಈ ಮ್ಯಾನೇಜ್ಮೆಂಟಲ್ಲಿ ಒನ್ ಶುಡ್ ಹ್ಯಾವ್ ಕೋಆರ್ಡಿನೇಷನ್ ವಿತ್ ಅನದರ್. ಸೊ ಅಲ್ಲಿ ಮಿನಿಮಮ್ 2 ಬೇಕೇ ಬೇಕು. ಸೊ ಅಲ್ಲಿ ಒಬ್ಬರಿಂದ ಅಲ್ಲ, ಒಬ್ಬರೇ ಇದ್ದರೆ ಅದೇನು ಬರೋದಿಲ್ಲ ಪ್ರಶ್ನೆ ಅದರದ್ದು. ಟೀಮ್ ವರ್ಕ್. ನೆಕ್ಸ್ಟ್ ಇಟ್ ಈಸ್ ಅನ್ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಭಾಳ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಸಕ್ಸಸ್ಗೋಸ್ಕರ ಯು ನೀಡ್ ಕೋಆರ್ಡಿನೇಷನ್. ಇದಿಷ್ಟು ಅರ್ಥ ಆಯ್ತಾ? ಸೊ ನಿಮಗೆ ಕವರ್ ಆಗಿರೋದು ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್, ಸೈನ್ಸ್, ಪ್ರೊಫೆಷನ್, ದೆನ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, then functions of management, planning, organizing, staffing, directing, controlling. Last topic is coordination. ಇಷ್ಟೇ ಈ ಚಾಪ್ಟ್ರಲ್ಲಿ ಇರೋದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಆಡಿಯೋವನ್ನು ಸೇವ್ ಮಾಡ್ಕೊಂಡಿರಿ, ಯಾವಾಗಾದರೂ ಒಂದು ಟೈಮಿಗೆ ಹೆಲ್ಪ್ ಆಗ್ತದೆ. ಮತ್ತು ಇಂಟ್ರೆಸ್ಟಲ್ಲಿ ಕೇಳಿ, ಲಿಸನ್. ಈಗ ಸ್ವಲ್ಪ ಜೋರಾಗಿಯೇ ಮಾತಾಡಿದ್ದೇನೆ, ಕ್ಲಾರಿಟಿ ಇರ್ಬೋದು. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ, ಅರ್ಥ ಆಗದಿದ್ದರೆ, ಸರ್ ಆ ಟಾಪಿಕ್ನ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ ನಿಮಗೆ ಪರ್ಸನಲಾಗಿ ನಾನು ಆಡಿಯೋವನ್ನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತೇನೆ. ಇಸ್ ಇಟ್ ಕ್ಲಿಯರ್? ಎಲ್ಲರೂ ಕೇಳಿ, ಪಾಠವನ್ನು ಅರ್ಥ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಲೇಬೇಕು. ಸೊ ಅಷ್ಟು ಸಿಂಪ್ಲಿಫೈಡ್ ಆಗಿ ಹೇಳಿದ್ದೇನೆ. ನಿಮಗೆ ಎಲ್ಲ ಎಕ್ಸಾಂಪಲ್ಸನ್ನು ಕೊಟ್ಟು ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? Yes, thank you. Yes, dear students, I like to revise the chapters of business studies for you now. The first chapter, there is nature and significance of management. Listen carefully. Nature and significance of management is your first chapter in business studies. There, what do you mean by management? Management is an art of getting things done through others. Management is an art of getting things done through others. So management is an art of knowing what is to be done and seeing that it is done in a cheap and best way. Is it clear? It is an art of getting things done through others. Management is what management does. Management is what manager does. This is the meaning of management. ಕನ್ನಡದಲ್ಲಿ ಹೇಳಬೇಕಿದ್ರೆ ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸೋದು. ಸೊ ದಟ್ ಈಸ್ ಮ್ಯಾನೇಜ್ಮೆಂಟ್. ಅದನ್ನು ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸೋದು. ಯಾವ ರೀತಿ ಮಾಡಿಸ್ತೀರಾ, ಎಷ್ಟು ಎಫಿಷಿಯೆಂಟಾಗಿ ಇಫೆಕ್ಟಿವ್ ಆಗಿ ಮಾಡ್ತೀರಾ. ಸೊ ಎಫಿಷಿಯನ್ಸಿ ಆ್ಯಂಡ್ ಇಫೆಕ್ಟಿವ್ ಬೋತ್ ಆರ್ ಇಂಟರ್ ರಿಲೇಟೆಡ್. ಮ್ಯಾನೇಜ್ಮೆಂಟ್ ಇಫೆಕ್ಟಿವ್ ಆಗಿದ್ದರೆ ದೇರ್ ವಿಲ್ ಬಿ ಮೋರ್ ಎಫಿಷಿಯನ್ಸಿ ಫ್ರಮ್ ದ ಎಂಪ್ಲಾಯೀಸ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನಿಮಗೆ ಅದರಲ್ಲಿ ಬರೋದು 8 ಮಾರ್ಕ್ಸ್ಗೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್ ಪರ್ಹ್ಯಾಸಿವ್. ಅಂದರೆ ಮ್ಯಾನೇಜ್ಮೆಂಟ್ ಈಸ್ ಫೌಂಡ್ ಎವ್ರಿವೇರ್, ಎಲ್ಲ ಕಡೆ ಇದೆ. ಇಟ್ ಈಸ್ ಫೌಂಡ್ ಇನ್ ಇನ್ಫೋಸಿಸಲ್ಲಿದೆ, ವಿಪ್ರೋ, LNT, MTR, IFB, ಇನ್ನು ಬೇರೆ ಬೇರೆ ಕಂಪನೀಸ್ ಇದೆಯಲ್ಲ, ONGC, ಬೆಮೆಲ್,
ಎಲ್ಲ ಕಡೆ ಮ್ಯಾನೇಜ್ಮೆಂಟ್ ಅನ್ನೋದಿದೆ. ಸೊ ಈ ಮ್ಯಾನೇಜ್ಮೆಂಟ್ ಏನಿದೆ ಎಲ್ಲ ಕಡೆ ಇದೆ ನಿಜ, ಬಟ್ ಇಟ್ ನೀಡ್ ನಾಟ್ ಬಿ ಯೂನಿಫಾರ್ಮ್. ಎಲ್ಲ ಕಡೆ ಒಂದೇ ರೀತಿ ಇರಬೇಕಂತ ಇಲ್ಲ. ಇಟ್ ಡಿಫರ್ಸ್ ಫ್ರಮ್ ಕಂಪೆನಿ ಟು ಕಂಪೆನಿ. ಈಗ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಇದೆ, ಕಾಲೇಜಲ್ಲಿದೆ, ಟೆಂಪಲಲ್ಲಿದೆ. ಕ್ರಿಕೆಟ್ ಆಡಬೇಕಿದ್ರೆ ಗ್ರೌಂಡಲ್ಲೂ ಮ್ಯಾನೇಜ್ಮೆಂಟ್ ಇದೆ, ಅದಕ್ಕೊಂದು ಕಮಿಟಿ ಇದೆ, ಮ್ಯಾನೇಜ್ಮೆಂಟ್ ಇದೆ. ಹಾಕಿ ಅದಕ್ಕೊಂದಿದೆ, ಫುಟ್ಬಾಲ್ಗಿದೆ. ದೆನ್ ಹೋಟೆಲ್ಗಳಲ್ಲಿದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸೇ ಇದೆ. ಸೊ ಎಲ್ಲ ಕಡೆ ಇದೆ ಅದು, ಬಟ್ ಇಟ್ ನೀಡ್ ನಾಟ್ ಬಿ ಯೂನಿಫಾರ್ಮ್. ಎಲ್ಲ ಕಡೆ ಒಂದೇ ಥರದ ಮ್ಯಾನೇಜ್ಮೆಂಟ್ ಇರಬೇಕಂತಿಲ್ಲ. ಇಟ್ ಡಿಫರ್ಸ್ ಫ್ರಮ್ ಕಂಪೆನಿ ಟು ಕಂಪೆನಿ ಆ್ಯಂಡ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್. ಒಂದು ದೇವಸ್ಥಾನದಲ್ಲಿ ಆಗುವಂಥ ಮ್ಯಾನೇಜ್ಮೆಂಟೇ ಬೇರೆ, ಒಂದು ಸ್ಕೂಲಲ್ಲಿ ಆಗುವ ಮ್ಯಾನೇಜ್ಮೆಂಟೇ ಬೇರೆ. ಇಸ್ ಇಟ್ ಕ್ಲಿಯರ್? ಸೆಂಟ್ರಲ್ ಗೌರ್ಮೆಂಟಲ್ಲಿದೆ, ಸ್ಟೇಟ್ ಗೌರ್ಮೆಂಟಲ್ಲಿದೆ, ಗ್ರಾಮ ಪಂಚಾಯತಿಯಲ್ಲಿದೆ, ಡಿಸ್ಟ್ರಿಕ್ಕಲ್ಲಿದೆ, ತಾಲೂಕು ಪಂಚಾಯತಲ್ಲಿದೆ. ಎಲ್ಲ ಕಡೆ ಈ ಮ್ಯಾನೇಜ್ಮೆಂಟ್ ಅನ್ನೋದು ಇದೆ. ಇಟ್ ಈಸ್ ಯೂನಿವರ್ಸಲ್. ಸೆಕೆಂಡ್ ಒನ್, ಕಂಟಿನ್ಯೂಯಸ್. ಈ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದಿನದ ಕೆಲಸ ಅಲ್ಲ. ಈಗ ಒಂದು ಸಲ ಕ್ರಿಕೆಟ್ ಮ್ಯಾಚ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಇದ್ದರೆ ಸಾಕಾ? ನೋ. ಎವ್ರಿ ಟೈಮ್ ದ ಮ್ಯಾನೇಜ್ಮೆಂಟ್ ಶುಡ್ ಬಿ ದೇರ್, ಪ್ಲ್ಯಾನಿಂಗ್ ಶುಡ್ ಬಿ ದೇರ್, ಆರ್ಗನೈಸಿಂಗ್, ಸ್ಟಾಫಿಂಗ್ ಎಲ್ಲ ಬೇಕೇ ಬೇಕು ಪ್ರತಿ ಸಲ. ಸೊ ಇದು ಒಂದು ದಿನದ ಕೆಲಸ ಅಲ್ಲ, ಎವ್ರಿ ಡೇ. ಈಗ ನಮ್ಮ ಕಾಲೇಜಲ್ಲೂ ಕೂಡ ಒಂದು ದಿನ ನಾವು ಮ್ಯಾನೇಜ್ ಮಾಡಿದ್ರೆ ಆಗೋದಿಲ್ಲ. ಎವ್ರಿ ಡೇ ವಿ ಹ್ಯಾವ್ ಟು ಮ್ಯಾನೇಜ್ ದ ಕಾಲೇಜ್. ಸೊ ದಿಸ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್, ಒನ್ ಡೇದು ಪ್ರೋಸೆಸ್ ಅಲ್ಲ. ಇವತ್ತು ಆಯಿತು ಮುಗೀತು, ಇವತ್ತು ಮ್ಯಾನೇಜ್ಮೆಂಟ್ ಮುಗೀತು, ಇಲ್ಲ. ಟುಮಾರೋ ಎಗೇನ್ ಯು ಹ್ಯಾವ್ ಟು ಮ್ಯಾನೇಜ್, ಎಗೇನ್ ಯು ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಡನ್. ಬೇರೆ ಬೇರೆ ಹೊಸ ಥರದ ಕೆಲಸನೂ ಇರ್ತದೆ. ಸೊ ದಟ್ ಹ್ಯಾಸ್ ಟು ಬಿ ಡನ್. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ಕಂಟಿನ್ಯೂಯಸ್. ನೆಕ್ಸ್ಟ್, ಇಂಟ್ಯಾಂಜಿಬಲ್. ಮ್ಯಾನೇಜ್ಮೆಂಟ್ ಅನ್ನೋದು ಏನು ಕಣ್ಣಿಗೆ ಕಾಣೋದಿಲ್ಲ. ಇಟ್ ಈಸ್ ನಾಟ್ ವಿಸಿಬಲ್, ಬಟ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್. ಏನೋ ಆಗ್ತಾ ಇದೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಸೊ ದಟ್ ಈಸ್ ಇಂಟ್ಯಾಂಜಿಬಲ್. ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಏನೋ ಒಂದು ಆಗ್ತಾ ಇದೆ, ಸಮಥಿಂಗ್